ಮಾಜಿ ಸಚಿವ ಜನಾರ್ದನ ರೆಡ್ಡಿಯನ್ನ ಸಿಬಿಐ ಬಂಧಿಸಿರುವ ಹಿನ್ನೆಲೆಯಲ್ಲಿ ರೆಡ್ಡಿ ಬೆಂಬಲಿಗರು ಬಳ್ಳಾರಿ ಬಂದ್ಗೆ ಕರೆ ನೀಡಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. 8 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದ್ದು, ನಗರದ ಎಲ್ಲಾ ವೃತ್ತದಲ್ಲೂ ಪೊಲೀಸ್ ಕಣ್ಗಾವಲು ಹಾಕಲಾಗಿದ್ದು, ಅಹಿತಕರ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಬಳ್ಳಾರಿ ಎಸ್ಪಿ ಚಂದ್ರಗುಪ್ತ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಂದ. ನರಸಿಂಹಮೂರ್ತಿ, ಜನಾರ್ದನ ರೆಡ್ಡಿ ಬಂಧನ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ? ಪೊಲೀಸರು ಯಾವೆಲ್ಲ ರೀತಿಯ ಭದ್ರತೆಗಳನ್ನ ಕೈಗೊಂಡಿದ್ದಾರೆ? ಭಾವನಾ, ಇಲ್ಲಿ ಹೇಳ್ಬೇಕಂದ್ರೆ ಮುಂಜಾಗ್ರತವಾಗಿ ಜನ ಕೂಡ ಏನು ನಿನ್ನೆ ರಾತ್ರಿ ಏನು ಶ್ರೀರಾಮುಲು ಅವರು ಬಂದ್ ಅಂತ ಘೋಷಣೆ ಮಾಡಿದ ತಕ್ಷಣ ಸ್ವಯಂ ಪ್ರೇರಿತವಾಗಿ ತಾವೇ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಸುಮ್ಮನೆ ರಾಜಕೀಯ ಗೊಂದಲದಲ್ಲಿ ನಮ್ಮ ಒಂದು ದಿನದ ವ್ಯಾಪಾರ ಹೋದ್ರೆ ಹೋಯ್ತು, ನಾವಾಗಿ ರಾಜಕೀಯ ಗೊಂದಲದಲ್ಲಿ ಲಾಸ್ ಆಗೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ ಭಾವನಾ. ಓಕೆ, ಈ ಬಂದ್ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ? ಎಸ್ಪಿ ಚಂದ್ರಗುಪ್ತ ಏನ್ ಹೇಳಿದ್ರು ಇದರ ಬಗ್ಗೆ? ಭಾವನಾ, ಈಗ ಚಂದ್ರಗುಪ್ತ ಅವರು ಮಾಹಿತಿ ನೀಡಿದ ಪ್ರಕಾರ 8 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಿದೆ. ಆಮೇಲೆ ಪಕ್ಕದ ರಾಜ್ಯ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಡಿಸಿ ಅವರು ಶಾಲಾ ಕಾಲೇಜಿನ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜನ್ನು ಕೂಡ ಬಂದ್ ಘೋಷಣೆ ಮಾಡಿದ್ದಾರೆ. ಭಾವನಾ, ಒಟ್ಟಾರೆ ಹೇಳ್ಬೇಕಂದ್ರೆ ಪೊಲೀಸ್ ಭದ್ರತೆಯಿಂದ ಬಳ್ಳಾರಿ ಅನ್ನೋದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕಂಟ್ರೋಲ್ ಇದೆ ಅಂತ ಹೇಳ್ಬೋದಾಗಿದೆ ಭಾವನಾ. ಓಕೆ ನರಸಿಂಹಮೂರ್ತಿ, ಈ ಸಂದರ್ಭದಲ್ಲಿ ಬೆಂಬಲಿಗರೇನಾದ್ರೂ ಮೆರವಣಿಗೆ ಹೋಗೋದಾಗ್ಲಿ ಅಥವಾ ಆ ತರದ್ದೇನಾದ್ರೂ ಇವತ್ತು ನಡೆಯೋ ಸಾಧ್ಯತೆ ಇದೆಯಾ? ಹೌದು ಭಾವನಾ, ಈಗ ಏನು ಬಿಜೆಪಿ ಜಿಲ್ಲಾ ಕಚೇರಿ ಇದೆಯಲ್ಲ, ಆ ಕಚೇರಿಯಿಂದ ಬೃಹತ್ ಮೆರವಣಿಗೆ ಮೂಲಕ ರಾಯಲ್ ವೃತ್ತದಲ್ಲಿ ಬಂದು ಪ್ರತಿಭಟನೆ ಮಾಡ್ತೇವೆ ಅಂತ ನಿನ್ನೆ ರಾತ್ರಿನೇ ಏನು ಶ್ರೀರಾಮುಲು ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರು ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಮತ್ತು ಇತರೆ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಶಾಸಕರು ಕೂಡ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಭಾವನಾ. ಓಕೆ ನರಸಿಂಹಮೂರ್ತಿ, ಧನ್ಯವಾದ ಮಾಹಿತಿಗಾಗಿ.